ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಓಹೋ, ಬಳ್ಳಾರಿದಲ್ವಾ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಗಣಿ ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರ್ಬೇಕು, ಯಾರು ಧ್ವನಿ ಎತ್ತಂಗಿಲ್ಲ. ಯಾರು ಮಾಡಿದ್ರು ಅದು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತಲ್ಲಿ ಯಾರು ತುಂಬಿಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಟೆ ಮಾಡಿ, ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್. ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಓಹೋ, ಬಳ್ಳಾರಿದಲ್ವಾ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಗಣಿ ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರ್ಬೇಕು, ಯಾರು ಧ್ವನಿ ಎತ್ತಂಗಿಲ್ಲ. ಯಾರು ಮಾಡಿದ್ರು ಅದು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತಲ್ಲಿ ಯಾರು ತುಂಬಿಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಟೆ ಮಾಡಿ, ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್. ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಓಹೋ, ಬಳ್ಳಾರಿದಲ್ವಾ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ, ಯಾರು ಗಣಿ ಕಾನೂನಾತ್ಮಕ ಮಾಡಂಗಿಲ್ಲ. ಅಲ್ಲಿರೋ ಸಂಪತ್ತೆಲ್ಲ ಇವ್ರಿಗೆ ಸೇರ್ಬೇಕು, ಯಾರು ಧ್ವನಿ ಎತ್ತಂಗಿಲ್ಲ. ಯಾರು ಮಾಡಿದ್ರು ಅದು ರಿಪಬ್ಲಿಕ್ ಬಳ್ಳಾರಿನ? ಸಂಪತ್ತಲ್ಲಿ ಯಾರು ತುಂಬಿಕೊಂಡು ಇಟ್ಕೊಂಡಿದ್ರಲ್ಲಿ ಅಲ್ಲಿ ಗಣಿ ಸಂಪತ್ತನ್ನ ಯಾರ್ಯಾರು ಎಲ್ಗೊಂದು ಹೋಗಿದ್ರು? ಅಲ್ಲರಿ, ಯಾವುದೋ ಒಂದು ಘಟನೆ ಅದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನೋದನ್ನ ಗೃಹ ಇಲಾಖೆ ನೋಡ್ಕೊತಿದೆ. ಇವರೇ ರಿಪಬ್ಲಿಕ್ ಗಲಾಟೆ ಮಾಡಿ, ಇವರೇ ಗಣಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಇಟ್ಸ್ ಎ ಲಾಫಿಂಗ್ ಸ್ಟಾಕ್.